ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲಿಗೆ ಸ್ವಾಗತ. ನಾನಿವತ್ತು ಬಸಳೆ ಸಾಂಬಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಸುಮಾರು ವಿಧಾನದಲ್ಲಿ ಬಸಳೆ ಸಾಂಬಾರನ್ನು ಮಾಡಿದ್ದೆ. ಒಮ್ಮೆ ನನ್ನ ಚಾನಲಿಗೆ ಹೋಗಿ ನನ್ನ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಸುಮಾರು ವಿಧಾನದಲ್ಲಿ ಸುಮಾರು ಥರದ ಬಸಳೆ ಸಾಂಬಾರನ್ನು ಮಾಡಿದ್ದೆ. ಇವತ್ತು ನಾನು ಬಸಳೆ ಸಾಂಬಾರಿಗೆ ಈ ಹಲಸಿನ ಬೀಜ ಮತ್ತು ಮಾವಿನ ಹಣ್ಣನ್ನು ಹಾಕಿ ಮಾಡ್ತಾಯಿದ್ದೆ. ಇವೆರಡು ಸೀಸನ್ ಆಗಿರೋದ್ರಿಂದ ಈ ಸೀಸನಲ್ಲಿ ನಾವು ಯಾವ್ಯಾವ ಪದಾರ್ಥಗಳನ್ನು ಆಯಾಯ ಸೀಸನಲ್ಲಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಂಥ ಪೌಷ್ಟಿಕಾಂಶ ಸಿಗುತ್ತೆ. ಹಲಸಿನ ಬೀಜದಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇದೆ, ಹಾಗೆ ಕ್ಯಾಲ್ಸಿಯಂ ಇದೆ. ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೆಯದಿದು. ಇದನ್ನು ನಾನಿವತ್ತು ಬಸಳೆ ಜೊತೆ ಹಾಕಿ ಸಾಂಬಾರನ್ನು ಮಾಡಿದ್ದೆ. ನೀವು ಹಾಗೇನೂ ಅದನ್ನು ಬೇಯಿಸ್ಕೊಂಡು ತಿನ್ಬೋದು. ಬಸಳೆ ಜೊತೆ ಹಾಕೋದ್ರಿಂದ ಬಸಳೆ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ. ನಾವು ಹಲಸಿನ ಬೀಜ ತಿಂದಂಗೂ ಅನಿಸುತ್ತೆ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯ ಒಂದು ಪದಾರ್ಥ ಅದು. ಇಲ್ಲಿ ಬಸಳೆಯನ್ನು ಮನೆಯಲ್ಲೇ ಆಗಿರುವಂಥ ಬಸಳೆಯನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಈಗ ದಂಟನ್ನಷ್ಟೇ ನಾನು ಕಟ್ ಮಾಡಿ ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೇನೆ. ಸೊಪ್ಪನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ. ಹಾಗೆ ದಂಟನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೇನೆ, ಯಾಕಂದರೆ ತುಂಬ ಟೈಮ್ ತಗೊಳುತ್ತೆ ದಂಟು ಬೇಯಲಿಕ್ಕೆ. ಹಾಗಾಗಿ ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇರೋದು. ಸೊಪ್ಪನ್ನು ಇಲ್ಲಿ ಹಾಕಲ್ಲ, ನಾನು ದಂಟನ್ನಷ್ಟೇ ಹಾಕ್ತಾ ಇರೋದು. ಅದರ ಜೊತೆಗೆ ಸ್ವಲ್ಪ ಹಲಸಿನ ಬೀಜವನ್ನು ಹಾಕ್ಕೊಳ್ತೇನೆ. ಈಗ ನಾನು ಇವೆರಡನ್ನು ಹಾಕಿ ಸ್ವಲ್ಪ ನೀರು ಉಪ್ಪನ್ನು ಹಾಕಿ ಒಂದು 4 ವಿಸಿಲ್ ಮಾಡ್ಕೊಳ್ಬೇಕು. ಇದನ್ನು 4 ವಿಸಿಲ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಇದ್ರ ಜೊತೆ ಸೊಪ್ಪನ್ನು ಯಾಕೆ ಹಾಕಲ್ಲ ಅಂದರೆ, ಸೊಪ್ಪು ನಾವು ಕುಕ್ಕರ್ ವಿಸಿಲ್ ಆಗುವಾಗ ಅದ್ರ ಕಣ್ಣಿಗೆ ಹೋಗಿ ಸಿಕ್ಕೊಂಡು ಬ್ಲಾಸ್ಟ್ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊಪ್ಪನ್ನು ನೀವು ಹಾಕಬಾರ್ದು. ಸೊಪ್ಪನ್ನು ನೀವು ಓಪನ್ ಆಗಿಯೇ ಬೇಯಿಸ್ಕೊಳ್ಳಿ. ಅದೇ ಸೌದೆ ಒಲೆ ಇತ್ತಂದರೆ ನಾವು ದಂಟನ್ನು ಕೂಡ ಸೌದೆ ಒಲೆಯಲ್ಲಿನೇ ಓಪನ್ ಆಗಿಯೇ ಬೇಯಿಸ್ಕೊಳ್ತೀವಿ. ಇಲ್ಲಿ ಕುಕ್ಕರಲ್ಲಿ ಹಾಕಿ ನಾನು ಗ್ಯಾಸ್ ಒಲೆಯಲ್ಲಿ ಅದನ್ನು ಬೇಯಿಸ್ಕೊಳ್ತಾ ಇರೋದೀಗ. ಇದನ್ನೊಂದು 4 ವಿಸಿಲು ಮಾಡ್ಕೊಳ್ಳೋಣ. ಅಷ್ಟೊತ್ತಿಗಾಗಲೇ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ. ಇಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿದ್ದೆ. ಹಾಗೆ ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ. 2 ಟೊಮೆಟೊವನ್ನು ಕಟ್ ಮಾಡಿ ಇಟ್ಟಿದ್ದೆ. 2 ಟೊಮೆಟೊ ಇದೆ ಇಲ್ಲಿ. ಈಗ ಒಂದು ಬಾಣಲೆ ತೊಗೊಂಡು 2 ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಇಲ್ಲಿ ಕುಕ್ಕರಲ್ಲಿ ದಂಟು ಮತ್ತು ಹಲಸಿನ ಬೀಜವನ್ನು ಬೇಯಿಸ್ಕೊಂಡಿದ್ದು ರೆಡಿಯಾಗಿದೆ. ಒಂದು 4 ವಿಸಿಲ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ತುಂಬ ಸ್ಮೂತಾಗಿ ಬೆಂದಿರುತ್ತೆ. ಈಗ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ತೆಂಗಿನ ಎಣ್ಣೆ ಹಾಕಿದ್ದೆ ಇಲ್ಲಿ. ಹಾಗೆ 1 ಸ್ಪೂನ್ ಆಗೋಷ್ಟು ಸಾಸಿವೆ, 1 ಚಿಟಿಕೆ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಒಂದು ಚಿಟಿಕೆ ಆಗೋಷ್ಟು ಸಾಸಿವೆಯನ್ನು ಹಾಕಿದ್ದೆ. ಮತ್ತು ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ. ಈಗ ತುಂಬಾ ಟೇಸ್ಟ್ ಕೊಡುತ್ತೆ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ವಿಡಿಯೋವನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈಗ ಕರಿಬೇವನ್ನು ಹಾಕಿದೆ. ಈಗ ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡ್ಕೊಂಡ ನಂತರ ಇಲ್ಲಿ ನಾನು ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಇದನ್ನು ಮೆತ್ತಗಾಗುವ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಮೆತ್ತಗಾಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗನೆ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಗ ಮೆತ್ತಗಾಗುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ. ಆನಂತರ ನೋಡಿಕೊಂಡು ನಾವು ಉಪ್ಪನ್ನು ಹಾಕ್ಕೊಳ್ಬೋದು. ದಂಟನ್ನು ಬೇಯುವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ದೆ. ಇದೀಗ ಫ್ರೈ ಆಗಿದೆ. ನಾನೀಗ ಹಚ್ಚಿ ಇಟ್ಕೊಂಡಂಥ ಸೊಪ್ಪನ್ನು ಹಾಕ್ತಾಯಿದ್ದೆ ನೋಡಿ. ಈ ಬಸಳೆನೂ ಕೂಡ ಹಾಗೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ರಿಚ್ ಆಗಿರುವಂಥ ಕ್ಯಾಲ್ಸಿಯಂ ಇರುತ್ತೆ, ಪ್ರೋಟೀನ್ ಇರುತ್ತೆ. ಆವಾಗ ಬಸಳೆಯನ್ನು ಸಿಕ್ಕಿದರೆ ನೀವು ಖಂಡಿತ ಒಂದು ಸಾಂಬಾರು ಅಥವಾ ಪಲ್ಯವನ್ನು ಮಾಡಿಕೊಂಡು ತಿನ್ನಬೇಕು. ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೆಯದಿದು. ಇದಕ್ಕೆ 1 ಚಿಟಿಕೆ ಆಗುವಷ್ಟು ಅರಿಶಿಣದ ಪುಡಿ ಹಾಕಿದ್ದೆ. ಚೆನ್ನಾಗಿ ಈಗ ಸೊಪ್ಪನ್ನು ನಾವು ಅದನ್ನು ಬೇಯಿಸ್ಕೊಳ್ಬೇಕು. ಸೊಪ್ಪು ಬೇಗನೆ ಬೆಂದುಬಿಡುತ್ತೆ. ಹಾಗೆ ದಂಟು ಮಾತ್ರ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯಲಿಕ್ಕೆ. ನಾವು ಓಪನ್ ಆಗಿ ಬೇಯಿಸಿದರೆ ತುಂಬ ಹೊತ್ತು ತಗೊಳುತ್ತೆ ಅದು. ಕುಕ್ಕರಲ್ಲಾದರೆ ಬೇಗನೆ ಬೆಂದುಬಿಡುತ್ತೆ. ಇದನ್ನೀಗ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ.
ಇದಕ್ಕೆ ಸ್ವಲ್ಪ ಸೊಪ್ಪು ಬೇಯುವಾಗಲೂ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೇಕು. ಸೊಪ್ಪು ಒಂದು 3/4% ಬೆಂದ ನಂತರ ನಾನಿಲ್ಲಿ ದಂಟನ್ನು ಹಾಕ್ತಾಯಿದ್ದೆ. ದಂಟು ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂಥ ದಂಟನ್ನು ಕೂಡ ಹಾಕಿದ್ದೆ. ಈ ದಂಟು ಬೇಯುವಾಗಲೂ ಉಪ್ಪು ಹಾಕಿದ್ದೆ. ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ನೀವು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ. ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಇಲ್ಲಿ ನಾನು 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿದ್ದೆ, ಒಂದು 5-6 ಸುಳು ಬೆಳ್ಳುಳ್ಳಿ ಇದೆ ಅಲ್ಲಿ, ನಂತರ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೆ, 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಇದೆ, 1 ಈರುಳ್ಳಿ. ನಂತರ ಇಲ್ಲಿ ಹುರಿದಿಟ್ಕೊಂಡಂಥ ಎಲ್ಲ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯನ್ನು ಹುರಿದಂಥ ಮೆಣಸಿನ್ಕಾಯಿ ಅದು, ಹಾಗೆ 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕಿದ್ದೆ, ಒಂದು 1/4 ಚಮಚ ಜೀರಿಗೆ ಹಾಕಿದ್ದೆ, ಒಂದು 10-12 ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ. 10-12 ಮೆಂತ್ಯ ಕಾಳು ಹಾಕಿದ್ದೆ, ಹಾಗೆ 10-12 ಕಾಳು ಮೆಣಸನ್ನು ಹಾಕ್ಕೊಳ್ತೇನೆ ನಾನು. 10-12 ಕಾಳು ಮೆಣಸನ್ನು ಹಾಕಿದ್ದೆ. ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೋದು. ಇಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಹುರಿದು ಹಾಕಿರುವಂಥ ಉದ್ದಿನ ಬೇಳೆ ಇದು. ಉದ್ದಿನ ಬೇಳೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಉದ್ದಿನ ಬೇಳೆಯನ್ನು ಚೆನ್ನಾಗಿ ಕೆಂಪಾಗುವ ಹಾಗೆ ಹುರಿಬೇಕು. ಹುರಿದು ಬಿಟ್ಟು ಅದನ್ನು ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೆ. ಇಲ್ಲಿ 1 ಸ್ಪೂನು ಎಳ್ಳು, 1 ಸ್ಪೂನು ಗಸಗಸೆಯನ್ನು ಹಾಕಿದ್ದೆ ನೋಡಿ. ಹಾಗೆ ಒಂದು 10-15 ಕರಿಬೇವನ್ನು ಹುರಿದು ಹಾಕ್ತಾ ಇರೋದಿಲ್ಲಿ. ಎಲ್ಲ ಪದಾರ್ಥವನ್ನು ಹುರಿದು ನಾನು ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಗಸಗಸೆ ಮತ್ತು ಎಳ್ಳು ಕರಿಬೇವನ್ನು ಈಗ ಹುರಿದು ಹಾಕಿರೋದು. ಇವನ್ನೆಲ್ಲವನ್ನು ಈಗ ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಇದು ರುಬ್ಬಿದ್ದಾಗಿದೆ. ಈಗ ತುಂಬ ನೈಸು ಮಾಡ್ಕೊಂಡಿಲ್ಲ, ತುಂಬ ತರಿನೂ ಆಗಿಲ್ಲ, ಮೀಡಿಯಮ್ ಆಗಿ ರುಬ್ಕೊಂಡಿದ್ದೆ. ಈಗ ರುಬ್ಬಿದ ಮಿಶ್ರಣವನ್ನು ಈಗ ಇಲ್ಲಿ ಬಸಳೆಗೆ ಹಾಕ್ಕೊಳ್ಳೋಣ. ಬಸಳೆ ಸೊಪ್ಪಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ನೀರು ಬೇಕನ್ಸಿದ್ರಷ್ಟೇ ಹಾಕ್ಕೊಳ್ಳಿ, ಅಥವಾ ನಾವು ಬೇಯುವಾಗ ನೀರಿತ್ತಂದರೆ ಅದೇ ನೀರು ಸಾಕಾಗತ್ತೆ. ಸ್ವಲ್ಪ ದಪ್ಪವಾಗಿಯೇ ಈ ಸಾರನ್ನು ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಈ ಒಂದು ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇರೋದು. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಮೊದಲೇ ಹಾಕಿದ್ದು ಜಾಸ್ತಿ ಇತ್ತಂದರೆ ಹಾಕುವ ಅವಶ್ಯಕತೆ ಇಲ್ಲ. ಈಗ ಇದು ಮಾವಿನ ಹಣ್ಣನ್ನು ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೆ. 1 ಮಾವಿನ ಹಣ್ಣನ್ನು ಹಾಕಿದ್ದೆ ನಾನು. ಇದನ್ನು ಕೂಡ ಅದು ಮಸಾಲೆ ಹಾಕಿದ ನಂತರನೇ ಅದನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕೀಗ. ಆ ಮಾವಿನ ಹಣ್ಣಿನ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮಾವಿನ ಹಣ್ಣು ಮತ್ತು ಹಲಸಿನ ಬೀಜವನ್ನು ಹಾಕಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ. ಈ ಸೀಸನಲ್ಲಿ ಸಿಗುವಂಥ ಪದಾರ್ಥಗಳನ್ನು ಯಾವುದೇ ಒಂದು ರೀತಿಯಲ್ಲಿ ಆದರೂ ನಾವು ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ ತುಂಬ ಒಂದು ಬೆನಿಫಿಟ್ ಸಿಗುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಆಲ್ಮೋಸ್ಟ್ ಬಸಳೆ ಸಾಂಬಾರು ರೆಡಿಯಾಗಿದೆ ವೀಕ್ಷಕರೇ. ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನೀಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ. ಇಲ್ಲಿ ನಾವು ಬಾಯ್ಲ್ಡ್ ರೈಸ್ ಮಾಡೋದ್ರಿಂದ ಬಾಯ್ಲ್ಡ್ ರೈಸ್ ಜೊತೆ ಅಂತೂ ಸೂಪರ್ ಕಾಂಬಿನೇಷನು. ನೀವು ಬಾಯ್ಲ್ಡ್ ರೈಸ್ ಮಾಡಿದರೂ ಚೆನ್ನಾಗಿ ಅನಿಸುತ್ತೆ. ನಮ್ಮ ಉಡುಪಿ ಕುಂದಾಪುರದಲ್ಲಿ ಫೇಮಸ್ ಆಗಿರುವಂಥ ಬಸಳೆ ಸಾಂಬಾರು ರೆಡಿಯಾಗಿದೆ ನೋಡಿ. ಈ ಸೀಸನಲ್ಲಿ ಈ ಒಂದು ಐಟಮನ್ನು ಹಾಕಿ, ಅಂದರೆ ಹಲಸಿನ ಬೀಜ ಮತ್ತು ಮಾವಿನ ಹಣ್ಣನ್ನು